ಮತ್ತು ನೆಕ್ಸ್ಟ್ ಬಂದು ಬೆಳಗ್ಗೆ ಎದ್ದ ತಕ್ಷಣ ಅರ್ಧ ಗಂಟೆಯಲ್ಲಿ ಹೈ ಇಂಟೆನ್ಸಿಟಿ ಇಂಟರ್ವಲ್ ಟ್ರೈನಿಂಗು, ಒಂದು ಒಳ್ಳೆ ಆಕ್ಸಿಜನ್ ರಿಚ್ ಇರುವಂಥ ಏರಿಯಾದಲ್ಲಿ ಸನ್ಲೈಟಲ್ಲಿ ಅರ್ಧ ಗಂಟೆ ಎಕ್ಸಸೈಸು ಡೀಪ್ ಬ್ರೀದಿಂಗ್ ಮಾಡಿದಾಗ ಫುಲ್ ಡೇ ತಮಗೆ ಎನರ್ಜಿ ಕೂಡ ಜಾಸ್ತಿ ಇರುತ್ತದೆ. ನೆಕ್ಸ್ಟ್ ಬಂದು ಮೈಟೋಕಾಂಡ್ರಿಯಾ. ವಯಸ್ಸಾದಂಗೆ ಮೈಟೋಕಾಂಡ್ರಿಯಾ ಡ್ಯಾಮೇಜ್ ಆಗಿ ನಮಗೆ ಸುಸ್ತು ಜಾಸ್ತಿ ಆಗುತ್ತದೆ. ಸೊ ಮೈಟೋಕಾಂಡ್ರಿಯಾ ರಿಪೇರಿ ಮಾಡಲಿಕ್ಕೆ ಭಾಳಷ್ಟು ಟ್ಯಾಬ್ಲೆಟ್ಸ್ ಉಂಟು. ಫಾರ್ ಎಕ್ಸಾಂಪಲ್ ಅಲ್ಫಾ ಲ್ಯಾಕ್ಟೋಕೈಸಿನ್ ಅಂತ ಒಂದು ಮಾತ್ರೆ ಇದೆ, NAC ಅಂತ ಒಂದು ಮಾತ್ರೆ ಇದೆ. ಈ ಮಾತ್ರೆಗಳನ್ನು ತೆಗೆದುಕೊಂಡಾಗ ನಮಗೆ ಮೈಟೋಕಾಂಡ್ರಿಯಾ ರಿಪೇರಿಯಾಗಿ ಎನರ್ಜಿ ಕೂಡ ಚೆನ್ನಾಗಾಗುತ್ತೆ ಅಂತ ನಾನು ಹೇಳ್ಬೋದು. ಮತ್ತು ವೆಯ್ಟ್ ಲಾಸು, ತಮಗೆ ಒಳ್ಳೆ ಹೆಲ್ತಿ ವೆಯ್ಟ್ ಇದ್ದಾಗ ಕೂಡ ತಮಗೆ ಸುಸ್ತಾಗುವ ಸಂಭವ ಭಾಳ ಕಡಿಮೆ ಇರುತ್ತದೆ. ಮತ್ತು ಆ್ಯಕ್ಟಿವ್ ಲೈಫ್ ಸ್ಟೈಲು. ಈಗ ಒಂದು ಫ್ಲೋರ್ ಕೆಳಗಡೆ ಇಳಿಯೋಕ್ಕೆ ನೀವು ಲಿಫ್ಟು ಯೂಸ್ ಮಾಡಿದಾಗ ಯೂಸ್ ಇಟ್ ಆರ್ ಲೂಸ್ ಇಟ್ಟಿಂದ ಮಸಲ್ ಲಾಸ್ ಆಗಿ ನಮಗೆ ಸುಸ್ತಾಗುತ್ತದೆ. ಹೀಗಾಗಿ ಆದಷ್ಟು ಮೆಟ್ಲನ್ನು ಯೂಸ್ ಮಾಡಿ, ಆದಷ್ಟು ಬಸ್ ಸ್ಟಾಪ್ಗೆ ನಡ್ಕೊಂಡೋಗಿ ಬಸ್ಸನ್ನು ತೆಗೆದುಕೊಳ್ಳಿ. ಹೀಗಾದಾಗ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇದ್ದಾಗ ಯೂಸ್ ಇಟ್ ಆರ್ ಲೂಸ್ ಇಟ್ಟಿಂದ ಕೂಡ ತಮಗೆ ಸುಸ್ತಾಗೋದನ್ನು ಕಡಿಮೆ ಮಾಡ್ಬೋದು. ಥ್ಯಾಂಕ್ ಯು.